ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಆಸ್ಪತ್ರೆ ಮುಂಭಾಗ ಭಾಸ್ಕರ್ ಅನ್ನೋರ ಮನೆಗೆ ಅನಧಿಕೃತವಾಗಿ ದರ್ಗಾ ಮೊಹಲ್ಲಾದ ಬಾಲಕನೊಬ್ಬ ಬಂದು ಮಹಡಿ ಮೇಲೆ ಹತ್ತಿ ಓಡಾಡಿದ್ದಾನೆ. ಹೀಗೆ ಈ ತರ ಅಪರಿಚಿತ ಮಕ್ಕಳು ಹಠಾತ್ ಆಗಿ ಬಂದು ಗೇಟ್ ತೆಗೆದು ಮಹಡಿ ಹತ್ತಿ ಓಡಾಡೋದು, ಆ ಸಮಯದಲ್ಲಿ ಮನೆಯವರು ಬೈದು ಬುದ್ಧಿ ಹೇಳಿ ಹೀಗೆಲ್ಲ ಬರಬೇಡಿ ಅಂತ ಮಕ್ಕಳಿಗೆ ಎಚ್ಚರಿಕೆ ಕೊಡೋ ಕೆಲಸ ಈ ಮುಂಚೆ ಹಲವಾರು ಬಾರಿ ನಡೆದಿದೆ. ಇದರಿಂದ ರೋಸಿ ಹೋದ ಮನೆ ಮಾಲೀಕರು ಭಾಸ್ಕರ್ ಅವರು ತಮ್ಮ ಮನೆಗೆ ಮೆಶ್ಶು ಇತ್ಯಾದಿ ಭದ್ರತಾ ವ್ಯವಸ್ಥೆ ಕೂಡ ಕಲ್ಪಿಸಿಕೊಂಡಿದ್ದಾರೆ. ಇಷ್ಟಾದರೂ ಹೀಗೆ ಪಾರಿವಾಳ ಹಿಡಿಯೋ ನೆಪದಲ್ಲಿ ಮಕ್ಕಳು ಯುವಕರು ಮನೆ ಮೇಲೆ ಹತ್ತಿ ಕಿರಿಕಿರಿ ಕೊಡೋದು ನಿಲ್ಲಿಸಿಲ್ಲ. ಅದೇ ರೀತಿ ಶನಿವಾರ ಸಂಜೆ ಸಹ ಬಾಲಕನೊಬ್ಬ ಭಾಸ್ಕರ್ ಅನ್ನೋರ ಮನೆ ಮೇಲೆ ಹತ್ತಿ ಬಂದಿದ್ದಾನೆ. ಈ ಬಾರಿ ಆ ಹುಡುಗನನ್ನ ಹಿಡಿದು ಕೂರಿಸಿಕೊಂಡ ಭಾಸ್ಕರ್ ಬಾಲಕನ ತಂದೆ ತಾಯಿಗೆ ಇವರ ಮನೆ ಬಳಿ ಬರೋದಕ್ಕೆ ತಿಳಿಸಿದ್ದಾರೆ. ಹೀಗೆ ವಿಷಯ ತಿಳಿಸಿದ್ದೇ ತಡ ಆ ಮಗುವಿನ ಪೋಷಕರ ಜೊತೆಗೆ ದರ್ಗಾ ಮೊಹಲ್ಲಾದ ಏರಿಯಾದಿಂದ ಮೊದಲು ಹೆಂಗಸರು, ಅವರ ಜೊತೆಯಲ್ಲಿ ಗಂಡಸರು ಎಲ್ಲ ಬಂದು, ಮೊದಲು ಹೆಂಗಸರು ಬಂದು ಏಕಾಏಕಿ ಹಲ್ಲೆ ಮಾಡಲು ಶುರು ಇಟ್ಕೊಂಡಿದ್ದಾರೆ. ಇನ್ನು ಅವರ ಹಿಂದೆಯೇ ಗಂಡಸರ ದೊಡ್ಡ ಗುಂಪೆ ದಾಳಿ ನಡೆಸಿ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ಹಲ್ಲೆಯಿಂದ ಭಾಸ್ಕರ್ನನ್ನ ರಕ್ಷಿಸೋಕೆ ಅಂತ ಹೇಳಿ ಅಲ್ಲಿಗೆ ಬಂದಂತ ಅವರ ಸಹೋದರ ಗಿರೀಶ್ಗೂ ಈ ವೇಳೆ ಸಾಕಷ್ಟು ಹಲ್ಲೆ ಮಾಡಿಸಿದ್ದಾರೆ. ಜೆರಾಕ್ಸ್ ಅಂಗಡಿ ಇದೆ, ಅವ್ರಿಗೆ ಹೊಡಿಯೋದು ನೋಡಿ ನಾನು ಬಂದು ಬಿಡ್ಸಕ್ಕೆ ಹೋಗಿದ್ದು. ಬಿಡ್ಸಕ್ಕೆ ಹೋದಾಗ ನೀನು ಯಾರು, ನೀನು ಯಾವನ್ ಬರೋಕ್ಕೆ ಅಂತೆಲ್ಲ ಹೇಳಿ ನಮಗೆ ಪರಿಚಿ ಬರೀ ಹೆಂಗಸರಿಂದಾನೇ ಅವ್ರು ಮಾಡಿಸೋದು. ಯಾಕಂದರೆ ಹೆಂಗಸರಿಂದ ಮಾಡಿದ್ರೆ ಗಂಡಸರೆಲ್ಲ ನಮ್ಮ ಮೇಲೆ ಇನ್ನೂ ವಿವಾದಗಳನ್ನ ಜಾಸ್ತಿ ಇದು ಮಾಡ್ಬೋದಲ್ಲ. ಹೆಂಗಸ್ರನ್ನ ಬಿಟ್ಟು ಓಡಿಸಿದ್ರೆ ಅವ್ರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ, ಹೆಂಗಸ್ರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ. ಅವ್ರನ್ನ ಮುಟ್ಟಿದ್ರೆ ಬೇರೆ ಕಾನೂನು ಕ್ರಮ ಬೇರೆ ಆಗುತ್ತೆ. ಓಸ್ಕೊನೋ ಇನ್ನೊಂದು ಮತ್ತೊಂದು ರಾಜಕೀಯವಾಗಿ ನಮ್ಮನ್ನು ತುಳಿತಾರೆ. ಅದಕ್ಕೋಸ್ಕರ ಹೊಡೆದಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಗಾಯ ಆಗಿದೆ, ಇಲ್ಲಾಗಿದೆ ನೋಡ್ರಿ, ಇಲ್ಲೋಗಿದೆ. 5:15 ಬಂದು ಇದಕ್ಕಿದ್ದಂಗೆ ನಾನು ಅಂಗಡಿಯಲ್ಲಿದ್ದೆ, ಬಂದು ಹೊಡಿತಾಯಿದ್ರು. ಬಿಡ್ಸಕ್ಕೆ ಹೋಗಿ ನಮ್ಮ ಮೇಲೂ ಬಂದರು. ಅವ್ರದ್ರಲ್ಲಿ ಫಕೀರುಗಳು ಬರ್ತಾರೆ, ಅವ್ರು ಬಂದು ಯಾಕೆ ಹೊಡೆದ್ರು ಏನು ಅಂತ ಕೂತ್ಕೊಂಡು ಮಾತಾಡೋ ಇದಿಲ್ಲ. ಸಮಾಧಾನವಾಗಿ ಏನಾಯಿತು ಏನು ಅಂತ ಕೇಳೋಣ ಅನ್ನೋ ಇದೂ ಇಲ್ಲ. ಬರೋದು ಎಕ್ಸ ಹೊಡಿಯೋದು. ನಮ್ಮ ಹುಡುಗನಿಗೆ ಯಾವನ್ ನಿನ್ನ ಹೊಡೆಯೋಕ್ಕೋ ಏನು ಅನ್ನೋದೇ ಅವ್ರ ಲೆಕ್ಕ. ಹೊಡಿಯೋದು ನಮ್ಮಂಥವ್ರನ್ನ ಸಾಯಿಸೋದು ಇನ್ನೊಂದು ಅದಕ್ಕೆ ರಾಜಕೀಯವಾಗಿ ಅವ್ರಿಗೆ ಕುಮ್ಮಕ್ಕು ಇರುತ್ತೆ. ನಮ್ಮ ಸರ್ಕಾರಗಳು ಅವ್ರ ಹಿಂದೆ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಂದ್ಕೊಳ್ತೀವಿ. ಏನು ಮಾಡೋಣ, ಆ ದೇವ್ರು ನಮ್ಮನ್ನು ಕಾಪಾಡಬೇಕು. ಅವ್ರಿಗೆ ಹೆಂಗೆ ಎಲ್ಲ ಕಾಪಾಡ್ತಾನೆ ಅಂದರೆ ಅವರಿಂದನೇ ನಮ್ಮನ್ನು ಕಾಪಾಡಲಿ, ಅಲ್ಲ ನಮ್ಮನ್ನು ಕಾಪಾಡಲಿ, ಏನು ತೊಂದರೆ ಇಲ್ಲ. ನಾವು ಭಯ ಏನು ಬೀಳಲಿಲ್ಲ, ಭಯ ಬೀಳೋದೇನಿಲ್ಲ. ಭಯ ಬಿದ್ದರೆ ನಮ್ಮನ್ನು ಇನ್ನೂ ತುಳಿತಾರೆ. ಭಯ ಬೀಳೋದೇನಿಲ್ಲ, ತೊಂದರೆ ಏನಿಲ್ಲ. ಅವ್ರು ತಿಳ್ಕೊಬೇಕು ಇದರಿಂದ ಯಾರ್ಯಾರು ಇದ್ದಾರೆ, ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಅವ್ರು ತಿಳ್ಕೊಬೇಕು. ಸಮಾಜದಲ್ಲಿ ಎಲ್ಲರೂ ಬದುಕಬೇಕು ಅನ್ನೋದು ಇರಬೇಕು. ಸಮಾಜದಲ್ಲಿ ಎಲ್ಲ ಜಾತಿ ವರ್ಗಗಳು ಬದುಕ್ತಾ ಇರ್ತವೆ. ಅದಕ್ಕೋಸ್ಕರ. ಗಿರೀಶ್ ಕುಮಾರ್. ಕನಿಷ್ಠ ಪಕ್ಷ ಏನಾಗಿದೆ, ಏನು ಮಾಡಬೇಕು ಎಂದು ಆ ಪೋಷಕರು ವಿಚಾರಿಸದೆ ಹಲ್ಲೆ ನಡೆಸಿರುವುದು ದಬ್ಬಾಳಿಕೆ ಎಂದು ಈ ಘಟನೆಯ ಸಂತ್ರಸ್ತರು ತಿಳಿಸಿದ್ದಾರೆ. 5 ಗಂಟೆಯಲ್ಲಿ ಒಬ್ಬ ಹುಡುಗ ದರ್ಗಾ ಮೊಹಲ್ಲಾದಲ್ಲಿರೋ ಹುಡುಗ ಬಂದು ನಮ್ಮ ಮಾಡಿ ಮೇಲೆ ಹತ್ಬಿಟ್ಟು ಪಕ್ಕದಲ್ಲಿ ಬಿಲ್ಡಿಂಗಲ್ಲಿರೋ ಪಾರಿವಾಳಗಳನ್ನ ಹಿಡಿಯೋಕ್ಕೆ ಬಂದಿದ್ದಾನೆ. ಅವನು ಇಳಿಯುವಾಗ ಇಟ್ಕೊಂಡು 2 ಸಲ ಬಂದು ತಪ್ಪಿಸ್ಕೊಂಡು ಹೋದ. 3ನೇ ಸಲ ಇಟ್ಕೊಂಡಾಗ ತಿರ್ಗಾ ನಿಮ್ಮಪ್ಪ ಅವ್ನು ಕರಿ ಅಂದರೆ ಅವ್ರು ಬರೋಷ್ಟಲ್ಲಿಗೆ ಅವ್ರ ಕಡೆಯವ್ರು ಬಂದುಬಿಟ್ಟು ಬೀರಿ ನಾವು ಏನು ಹೇಳಿದ್ರು ಕೇಳ್ದಿರಾ ಹೊಡಿಯೋಕ್ಕೆ ಶುರು ಹಚ್ಕೊಂಬಿಟ್ರು. ಮೊದಲು ಇಬ್ಬರು ಹೆಂಗಸ್ರು ಬಂದು ಹೊಡಿಯೋಕ್ಕೆ, ಆಮೇಲೆ ಗಂಡಸರು ಬಂದರು. ಅವ್ರ ಹಿಂದ್ಗಡೆ ಇನ್ನೂ ಕೆಲವ್ರು ಬಂದರು. ಇಲ್ಲಿ ಗಲಾಟೆ ನಮ್ಮ ಅಣ್ಣ ಬಂದು ನನಗೆ ಕಾಪಾಡೋಕೆ ಆತನಿಗೂ ಇಟ್ಬಿತ್ತು. ಆಗೋಷ್ಟೊಂದು ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು. ಈ ಥರ ಗಲಾಟೆಗಳು ಮಾಡಿಬಿಟ್ಟು ದಂಬಿ ಎಬ್ಬಿಸ್ಬಿಟ್ಟಿದ್ದಾರೆ. ಏನಕ್ಕೋಸ್ಕರ ಮುಂಚೆಯಿಂದ ಮಾಡ್ತಿದ್ರೆ ಏನಕ್ಕೋಸ್ಕರ? ಮೊದಲಿಂದ ಇಲ್ಲಿ ಪಾರಿವಾಳ ಹಿಡಿಯೋಕ್ಕೆ ಬರ್ತಾರೆ. ಮಾಡಿ ಮೇಲೆ ಪಕ್ಕದ ಮನೆಯಿಂದ ಮಾಡಿ ಹತ್ತಿ ನಮ್ಮ ಮನೆ ಮಾಡಲಿಕ್ಕೆ ಬಂದು ಹಿಡಿಯೋಕ್ಕೆ ಬರ್ತಾರೆ. ಇದು ಆವಾಗ ಇಟ್ಕೊಂಡು ಅವ್ರು ಬುದ್ಧಿವಾದ ಹೇಳಿ ಕಳಿಸಿದ್ರು. ಇವತ್ತು ನೆನ್ನೆ ನಡೆದಿರೋ ತುಂಬ ಇದಾಗೋಯ್ತು. ಅಲ್ಲ, ಅವ್ರ ಕಾಟಕ್ಕೆ ಏನೆಲ್ಲ ಮಾಡಿಸಿದ್ರು ನೀವು? ಅಲ್ಲಿ ಮೇಲ್ಗಡೆ ಮೆಶೆಲ್ಲ ಹಾಕ್ಸಿದ್ವಿ. ಹತ್ತದೇ ಇರಲಿ, ಬಿದ್ದರೆ ತೊಂದರೆ ಆಗುತ್ತೆ ಅಂದ್ರೆ ಮೆಶೆಲ್ಲ, ಮೆಟ್ಲಿಗೆ ಮೆಶ್ಶು, ಆ ಕಡೆ ಗೋಡೆಗಳಿಗೆಲ್ಲ ಮೆಶ್ ಹಾಕ್ಸಿದ್ವಿ. ಇವ್ರು ಕಾಟ ತಾಳಲಾರ್ದೆ ಆದ್ರೂ ಹತ್ತಿ ತಿರ್ಗಾ ಹೋಗಿದ್ದಾರೆ. ಅಲ್ಲ, ಇಲ್ಲಿ ಮನೆ ಅಂಗಡಿ ಹತ್ರ ಬಂದು ಏನೆಲ್ಲ ಗಲಾಟೆ ಮಾಡಿದ್ರು? ಬಂದು ನೀವ್ಯಾರು ಕೊಡಿಯೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗಾ ಏಕ್ದಮ್ ಹೊಡಿಯೋಕ್ಕೆ ಶುರು ಹಚ್ಕೊಂಡ್ಬಿಟ್ರು ನನ್ನನ್ನು. ಎಷ್ಟು ಜನ ಬಂದಿದ್ರು? ಮೊದಲು 1-2 ಬಂದರು ಹೆಂಗಸರು, ಆಮೇಲೆ ಅವ್ರ ಹಿಂದ್ಗಡೆ ಗಂಡಸರು ಬಂದರು.
ಆಮೇಲೆ ಬರ್ತಾ ಬರ್ತಾ ಒಂದು 30 ಜನ ಆದರು. ಯಾರವರು? ಮುಸ್ಲಿಮ್ಸ್ ದರ್ಗಾ ಮೊಹಲ್ಲಾದಲ್ಲಿ ಇರೋರು. ನೀವು ಯಾಕೆ ಹುಡುಗನ ಇಟ್ಕೊಂಡಿದ್ದೀರಿ ಆ್ಯಕ್ಚುಲಿ ಏನು ಮಾಡಿ? ಅದೇ ಅವನು ಬುದ್ಧಿವಾದ ಹೇಳೋಣ ಅಂತ ಮಾಡಿದ್ದು, ನಾವು ಮಾಡಿದ್ದು ದೊಡ್ಡ ತಪ್ಪು. ಅಲ್ಲ ಈಗ ಅವ್ರು ಬರೋದ್ರಿಂದ ನಿಮ್ಗೆ ಯಾವ ತೊಂದರೆ ಆಗ್ತಾ ಇತ್ತು? ಯಾವ ರೀತಿ ತೊಂದರೆ ಆಗ್ತಾ ಇತ್ತು? ಇವಾಗ ಯಾರು ಬರ್ತಾರೆ ಯಾರಿಲ್ಲ ಏನಾಗುತ್ತೋ ನಮ್ಗೆ ಗೊತ್ತಾಗಲ್ವಲ್ಲ. ಮನೆ ಮೇಲೆ ಹಾಂ, ಏನು ಕಳ್ಳಿಸ್ಕೊಂಡು ಹೋಗ್ತಾರೋ. ಲೇಡೀಸ್ ಎಲ್ಲ ಇರ್ತಾರೆ. ಹಾಂ, ಮನೇಲಿ ಹೆಂಗಸ್ರು ಇರ್ತಾರೆ. ಅಕಸ್ಮಾತ್ ಏನಾದ್ರು ಅವಘಡಗಳಾದರೆ ಯಾರು ಕಾರಣ ಕರ್ತಾರೆ? ಅವರ ನಾವು ಯಾರು ಬಂದು ನೋಡ್ತಾರೆ? ತುಂಬ ಅನಾನುಕೂಲಗಳಾಗೋಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ಕಂಪ್ಲೇಂಟ್ ಕೊಟ್ಟಿದ್ವಿ. ನೆನ್ನೆನೇ ಕೊಟ್ಟಿದ್ವಿ ಕಂಪ್ಲೇಂಟ್. FIR ಇದಾಗಿದೆ. ಎಲ್ಲೆಲ್ಲಿ ಗಾಯ ಆಗಿದೆ? ಎದೆ ಮೇಲೆ ಮೂಗು ಹೊಡೆದಿದ್ದಾರೆ, ಕೈಗೆ ಜೋರಾಗಿ ಕೈಲಿ ಹೊಡೆದಿದ್ದಾರೆ. ಅವ್ರಿಗೆ ಬಲಗಡೆ ಎಲ್ಲ ಇದು ಹೊಡೆದಿದ್ದಾರೆ. ತಿರುಗಿ ಅಂಗಡಿಯಲ್ಲಿ ಹೋಗಿ ಹೊಡೆದಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಲೇಡೀಸ್ನ ಹೊಡೆದಿರಾ? ಇಲ್ಲ, ಹೊಡೆದು ಒದ್ದಿದ್ದಾರೆ. ನಿಮ್ಮ ಹೆಸರಣ್ಣ? ಭಾಸ್ಕರ್ ಅಂತಾರೆ. ಈ ಕುರಿತು ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇದೇ ರಸ್ತೆಯಲ್ಲಿ ಕೆಲವು ತಿಂಗಳ ಹಿಂದೆ ಮರಳುಸಿದ್ದೇಶ್ವರ ದೇವಾಲಯದ ಮುಂಭಾಗದಲ್ಲಿದ್ದ ನಂದಿಯ ವಿಗ್ರಹವನ್ನು ಒಡೆದು ವಿರೂಪಗೊಳಿಸಿ ಸಮಾಜದ ಶಾಂತಿ ಭಂಗ ಮಾಡೋ ಪ್ರಯತ್ನಗಳು ನಡೆದಿದ್ದವು. ಇದೀಗ ಯಾರದೋ ಮನೆಗೆ ನುಗ್ಗಿ ಹಲ್ಲೆ ನಡೆಸೋ ಮೂಲಕ ಶಾಂತವಾಗಿರುವಂತಹ ಚಿಕ್ಕಬಳ್ಳಾಪುರದಲ್ಲೂ ಅನಗತ್ಯವಾಗಿ ಶಾಂತಿ ಭಂಗಗೊಳಿಸುವಂತಹ ಹುನ್ನಾರದ ಪ್ರಕರಣಗಳು ನಡೆಯತೊಡಗಿರೋ ಬಗ್ಗೆ ಪ್ರಜ್ಞಾವಂತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.